ಕಾರ್ಯಕರ್ತರಿಂದ ಬಸವಣ್ಣ ಕ್ಯಾಂಪ್ನ ಮನೆ ಮನೆಗೆ ಪುಣ್ಯಕ್ಷೇತ್ರ ಅಯೋಧ್ಯ ಶ್ರೀರಾಮನ ಅಕ್ಷತೆಯ ವಿತರಣೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾರಟಗಿ ಬೇವಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಣ್ಣ ಕ್ಯಾಂಪ್ನಲ್ಲಿ ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆಯಿಂದ ಪವಿತ್ರ ಅಕ್ಷತೆಯನ್ನ ಮನೆ ಮನೆಗೆ ವಿತರಣೆ ಮಾಡುವ ಅಭಿಯಾನಕ್ಕೆ ಮಂಗಳವಾರದಂದು ಬಸವಣ್ಣ ಕ್ಯಾಂಪಿನ ಉಣ್ಣಿ ಬಸವೇಶ್ವರ ದೇವಸ್ಥಾನಕ್ಕೆ ಮತ್ತು ರಾಮ ಆಂಜನೇಯ ದೇವಸ್ಥಾನ ಪ್ರಧಾನ ಅರ್ಚಕ ಆದಯ್ಯ ಸ್ವಾಮಿ ವಿಶೇಷ ಪೂಜೆ ಅಕ್ಷತೆ ವಿತರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಹಿಳಾ ಬಿಜೆಪಿ ಪದಾಧಿಕಾರಿ ರತ್ನಕುಮಾರಿ ಹಾಗೂ ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ ಸೂಚನೆಯಂತೆ ಸಂಘ ಪರಿವಾರದ ಕಾರ್ಯಕರ್ತರು ಕ್ಯಾಂಪಿನ ಪ್ರತಿಯೊಂದು ಮನೆಗಳಿಗೆ ತೆರಳಿ ಶ್ರೀರಾಮನ ಸ್ಮರಣೆಯೊಂದಿಗೆ ಅಕ್ಷತೆಯನ್ನ ನೀಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗುವಂತೆ ಹೇಳಿದರು. ಬಿಜೆಪಿ ಮಂಡಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಮಸ್ಕಿ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಾ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಅನೇಕ ಹೋರಾಟಗಾರರು ಮಹನೀಯರು 500 ವರ್ಷಗಳಿಂದ ಹೋರಾಟ ಮಾಡಿ ತಮ್ಮನ್ನ ತಾವು ದೇಶಕ್ಕೆ ಅರ್ಪಿಸಿಕೊಂಡಿದ್ದಾರೆ. ಈ ಹೋರಾಟದ ಫಲವಾಗಿ ಜನವರಿ 22ರಂದು ಮಂದಿರ ಉದ್ಘಾಟನೆಯಾಗಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪಿಪಿ ಬಸಣ್ಣ, ಪಾಂಡುರಂಗ ಶರ್ಮಾ, ಶರಣು ಅಪ್ಪಾಜಿ, ರತ್ನಕುಮಾರಿ ಸೇರಿದಂತೆ ಮಹಿಳಾ ಬಿಜೆಪಿಯ ಪದಾಧಿಕಾರಿಗಳು, ಹಲವು ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸದಸ್ಯರು, ಹಾಲು ಉತ್ಪಾದಕರ ಸಂಘದ ಕೆಲವು ಕಾರ್ಯಕರ್ತರು ಭಾಗವಹಿಸಿದರು.